ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಓಲ್ಡ್ ಈಸ್ ಗೋಲ್ಡು ಅಂತಾರಲ್ಲ, ಸುಳ್ಳಲ್ಲ. ಇಲ್ಲೊಬ್ರು 60 ವರ್ಷದಿಂದ ಒಂದು ಗ್ಯಾರೇಜ್ನ ನಡ್ಸ್ಕೊಂಡು ಬರ್ತಾ ಇದ್ರು ಸ್ನೇಹಿತರೆ. ಇವ್ರ ಹತ್ರ ಯಾವುದೇ ಥರ ಓಲ್ಡ್ ವೆಹಿಕಲ್ ತಂದ್ರೂ, ನ್ಯೂ ವೆಹಿಕಲ್ ತಂದ್ರೂ ಇವರು ರೆಡಿ ಮಾಡಿಕೊಡ್ತಾರೆ ಒಂದು ಒಳ್ಳೆ ಪ್ರೈಸಲ್ಲಿ. ನೋಡಿ, ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ, ಇವ್ರ ವರ್ಕ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಥರ ವೆಹಿಕಲ್ ಇದ್ದರೂ ರೆಡಿ ಮಾಡಿಕೊಡ್ತಾರೆ. ಇವ್ರ ಅಡ್ರೆಸ್ನ ಇದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಂದು ಸರಿ ವಿಸಿಟ್ ಮಾಡಿ ಸ್ನೇಹಿತರೆ. ಸರ್, ಇವಾಗ ಯಾವ ಕಾರ್ನ ರೆಡಿ ಮಾಡ್ತಾ ಇದ್ದೀರಾ, ಏನಂತ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ನಮಗೆ? ಸರ್, ಟೊಯೋಟಾ ಇನೋವಾ ಮಾಡ್ತಾ ಇದ್ದೀವಿ ಸರ್. ಓಕೆ, ಏನಾಗಿದೆ ಸರ್ ಈ ಕಾರ್ಗೆ? ಇದು ಇಂಜಿನ್ ಕೆಲಸ. ಹಾಂ, ಇಂಜಿನ್ ಬ್ಯಾಕ್ ಕಂಪ್ರೆಷರ್ ಆಗೈತೆ. ಓಕೆ. ಪಿಕಪ್ ಇಲ್ಲ, ಸ್ಮೋಕ್ ಜಾಸ್ತಿ. ಓಕೆ. ಸೊ ಇಂಜಿನ್ ಓವರಾಲಿಂಗ್ ಮಾಡ್ತಾ ಇದ್ದೀವಿ, ಮೇಜರ್ ಓವರಾಲಿಂಗು. ಓಕೆ ಸರ್, ಇದು ಯಾವ ಏರಿಯಾದಂತ ತಿಳ್ಕೊಬೋದಾ ಗಾಡಿ? ಸರ್, ಇದು ಬಂದು RR ನಗರ ಸರ್. ಓ, RR ನಗರದಿಂದ ಇಲ್ಲಿಗೆ ಬಂದಿದೆ ಗಾಡಿ? ಬಂದಿದೆ, ಎಸ್ ಸರ್. RR ನಗರದಲ್ಲಿ ಬೇರೆ ಗ್ಯಾರೇಜ್ ಇತ್ತಲ್ಲ, ನಿಮ್ಮ ಹತ್ರನೇ ಯಾಕೆ ಹುಡುಕ? ಸರ್, ಇದೆ ಸರ್, ಗ್ಯಾರೇಜ್ಗಳು ಇದೆ. ಹಾಂ, ಬಟ್ ವರ್ಕ್ಮ್ಯಾನ್ಶಿಪ್ ಅದು ಮುಖ್ಯ ಅಲ್ವಾ? ಓಕೆ. ಅಂದರೆ ನಿಮ್ಮ ವರ್ಕ್ ಅವ್ರಿಗೆ ಇಷ್ಟ ಆಗಿ RR ನಗರದಿಂದ ಎಸ್ 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 ಓಕೆ. ವರ್ಕ್ಮ್ಯಾನ್ಶಿಪ್ಪಿಂದ ಅವರು ಪಾಪ ಹುಡ್ಕೊಂಡು ಬರ್ತಾರೆ. ಹಾಂ ಸರ್. ಹಾಂ ಸರ್, ಇವಾಗ ನಿಮ್ಮ ಪ್ರಕಾರ ಇವಾಗ ಬೆಂಗಳೂರು ಸುಮಾರು ಗ್ಯಾರೇಜ್ಗಳಿದ್ದಾವೆ. ಹೌದು. ಬಟ್ ಏನಾಗ್ತಿದೆ ಅಂದರೆ ಒಂದು ಒಳ್ಳೆ ಗ್ಯಾರೇಜ್ ಸಿಗ್ತಾ ಇಲ್ಲ ಇವ್ರಿಗೆ, ಎಲ್ಲ ಬೋರ್ಡ್ ಕಾರ್ ಡ್ರೈವರ್ಗಳಿಗೆ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಇದು ಸಿಗ್ತಾ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ವರ್ಕ್ಶಾಪ್ ಫೀಲ್ಡ್ ಅಂದರೆ ಎಕ್ಸ್ಪೀರಿಯನ್ಸ್ ಮುಖ್ಯ ಸರ್. ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ವರ್ಕ್ಮನ್ಶಿಪ್ಪೇ ಸರಿಯಾಗಿ ಬರೋಲ್ಲ. ಏನೋ ಒಂದು ಕೆಲಸ ಇರೋದು, ಏನೋ ಒಂದು ಮಾಡ್ಬಿಡೋದು. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಏನಾಗುತ್ತೆ ಅಂದರೆ, ಏನಂದರೆ ಕಂಪ್ಲೇಂಟ್ ನಾವು ವೆರಿಫೈ ಮಾಡಿ ಆ ಕಂಪ್ಲೇಂಟ್ ಸಾಲ್ವ್ ಮಾಡಿ ಕಸ್ಟಮರ್ನ ಸರ್ಟಿಫೈಡ್ ಮಾಡ್ತೀವಿ. ಅಂದರೆ ಇವಾಗ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನಮಗೆ ಕಾರ್ ಈ ಡೇಟಿಗೆ ರೆಡಿ ಮಾಡಿಕೊಡ್ಬೇಕು, ಅದೇ ಡೇಟಿಗೆ ಕೇಳ್ತಾರೆ. ಅದೆಲ್ಲ ನೀವು ಒಂದು ದಿವಸ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಸೊ ಒಂದು ದಿವಸ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಪಕ್ಕ ಇರ್ತದೆ. ಪಕ್ಕ ಮಾಡ್ಕೊಂಡು 100% ಪಕ್ಕ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, 35 ಇಯರ್ಸ್ ಆಯಿತು ನಮಗೆ. 35 ಇಯರ್ಸಿಂದ ಇದೇ ಗ್ಯಾರೇಜಲ್ಲಿ ಮಾಡ್ತಾ ಇದ್ದೀರಾ? ಸರ್, ಯಾವ್ಯಾವ ಕಾರ್ಗಳು ಮಾಡ್ತೀರಾ ಸರ್? ನಾವು ಟೊಯೋಟಾ, ಆಮೇಲೆ ಮಾರುತಿ, ಸುಜುಕಿ ಎಲ್ಲ ಮಾಡ್ತೀವಿ. ಎಲ್ಲ ಯಾವುದೇ ಗಾಡಿ ಬಂದರೂ? ಎಸ್ ಎಸ್, ಪೆಟ್ರೋಲ್, ಡೀಸೆಲ್, ಎನಿ ಒನ್ ವೆಹಿಕಲ್. ಪೆಟ್ರೋಲ್, ಡೀಸೆಲ್ ಯಾವುದೇ ಗಾಡಿ ಎನಿ ಒನ್ ವೆಹಿಕಲ್, ಇನ್ಪೂರ್ಡ್ ಆಗಲಿ, ಇಂಡಿಯನ್ ಆಗಲಿ, ಇನ್ಪೂರ್ಡ್ ಆಗಲಿ, ಎನಿ ಒನ್ ವೆಹಿಕಲ್ ಮಾಡ್ತೀವಿ. ಓಕೆ. ಏನು ಪ್ರೈಸ್ ಸರ್ ಇವಾಗ ಕಸ್ಟಮರ್ಗಳು ಅಂದರೆ ಒಂದು ಕಡಿಮೆ ಪ್ರೈಸ್ ಆಗಲಿ ಅಂತಲೇ ಇಲ್ಲ? ರೀಸನಬಲ್ ಆಗಿರುತ್ತೆ, ಅದು ವರ್ಕ್ ಮೇಲೆ ಪ್ರೈಸಸ್ ಬರುತ್ತೆ. ಓಕೆ. ಸೊ ಈ ವರ್ಕಿಗೆ ಆ ಪ್ರೈಸ್, ಈ ವರ್ಕಿಗೆ ಆ ಪ್ರೈಸ್ ಅಂತ ಇರುತ್ತೆ. ನಾವು ಒಂದೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಕಸ್ಟಮರ್ ಮೇಲೆ ನಾವು ಪ್ರೈಸಸ್ ನೋಡ್ಕೊಂಡು ತೊಗೋಬೇಕಾಗತ್ತೆ. ಎಲ್ಲೋ ಬೋಟ್ ನಾವು ಅತಿ ಜಾಸ್ತಿ ಪ್ರೈಸ್ ಮಾಡಿದ್ರೆ ಎಲ್ಲೋ ಬೋಟ್ನವ್ರು ಬರೋಲ್ಲ. ಸೊ ಎಲ್ಲೋ ಬೋರ್ಡ್ ನಮ್ಮ ಹತ್ರ ಅಟೆಂಡ್ ಆಗಬೇಕಾದ್ರೆ ರೀಸನಬಲ್ ಪ್ರೈಸ್ ಇದ್ರೇ ಪಾಪ ಅವರು ಬರೋದು. ಓಕೆ ಸರ್, ಹಂಗೆ ನಿಮ್ಮದು ಯಾವ ಏರಿಯಾ ಬರುತ್ತೆ, ಸ್ವಲ್ಪ ಲೊಕೇಶನ್ ಹೇಳಿ ಸರ್. ಸರ್, ಇದು ಸರಸ್ವತಿಪುರಂ ಡೌನು, ಹಾಂ, ನಂದಿನಿ ಲೇಔಟು. ನಂದಿನಿ ಲೇಔಟ್. ಎಸ್. ಓಕೆ. ಇಲ್ಲಿ ನಿಯರ್ ಬೈ HP ಪೆಟ್ರೋಲ್ ಪಂಪು. ನಿಯರ್ HP ಪೆಟ್ರೋಲ್ ಬಂಕ್. HP ಪೆಟ್ರೋಲ್ ಪಂಪ್ ನಿಯರ್ ಬೈ. ಎಸ್. ಓಕೆ ಸರ್, ಹಂಗೆ ನಿಮ್ಮದು ಮೊಬೈಲ್ ನಂಬರ್ ಏನಾಯಿದ್ರೆ ಹೇಳ್ಬಿಡಿ ಸರ್. 93. ಹಾಂ ಸರ್. 43. ಹಾಂ ಸರ್. 70. ಹಾಂ ಸರ್. 51. ಹಾಂ ಸರ್. 88. ಓಕೆ ಸರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರ ಫೋನ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿ. ಖಂಡಿತ ಸರ್. ಓಕೆ ಸರ್, ಖಂಡಿತವಾಗಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.